ಸಮಾಧಾನ ನಮ್ಮದು, ಕೋಮುವಾದ ನಿಮ್ಮದು. ಕೋಮುವಾದ ನಡೆಯೋದಿಲ್ಲ, ನಡೆಯೋದಿಲ್ಲ. ಕೋಮುವಾದ ನಡೆಯೋದಿಲ್ಲ. ಬೇಕೇ ಬೇಕು, ಬೇಕೇ ಬೇಕು. ಹೋರಾಟ 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 ಹೋರಾಟ. ಸಂಘಟನೆ ಮಹಾಒಕ್ಕೂಟದ ಹೋರಾಟಕ್ಕೆ, ರಕ್ಷಣೆಗಾಗಿ ನಾಗರಿಕರ ವೇದಿಕೆ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಆರ್ಎಸ್ ಸಂಘಟನೆ ನೋಂದಾಯಿಸಲೇಬೇಕು, ನೋಂದಾಯಿಸಲೇಬೇಕು. ಮುಸ್ಲಿಂ ರಕ್ತ ನಮ್ಮಲ್ಲಿಲ್ಲ, ಕ್ರೈಸ್ತ ರಕ್ತ ನಮ್ಮಲ್ಲಿಲ್ಲ, ಕ್ರೈಸ್ತ ರಕ್ತ ನಮ್ಮಲ್ಲಿರುವುದು ಮಾನವ ರಕ್ತ, ನಮ್ಮಲ್ಲಿರುವುದು ಮಾನವ ರಕ್ತ. ಮಾನವೀಯತೆ ಜಿಂದಾಬಾದ್. ಇವತ್ತು ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟ ಮತ್ತು ಸಂವಿಧಾನ ರಕ್ಷಣೆಗಾಗಿ ಏನು ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ಶಾಖೆ ವತಿಯಿಂದ ಇವತ್ತು ಒಂದು ಹೋರಾಟ ರೂಪಿಸ್ಬೇಕಂತ ಹೇಳಿ ಎಲ್ಲರೂ ಮಾತಾಡ್ಕೊಂಡ್ವಿ. ಅದರ ಉದ್ದೇಶ ಈ ದೇಶಕ್ಕೆ ಏನಾದ್ರೂ ನಮಗಿಂತ ಈ ದೇಶದ ವಿಚಾರದಲ್ಲಿ ಏನಾದರೂ ಚರ್ಚೆ ಮಾಡಬೇಕು ಅಂತೇಳಿ ಇವತ್ತು ನಮ್ಮ ದೇಶದ ಸಂಸತ್ತು ಇವತ್ತು ಪ್ರಾರಂಭ ಆಗ್ತಾ ಇದೆ. ಸಂಸತ್ ಅಧಿವೇಶನದಲ್ಲಿ ಅನೇಕ ವಿಚಾರಗಳು ಪ್ರಸ್ತಾಪ ಆಗ್ತವೆ. ಅಲ್ಲಿ ಅಯೋಧ್ಯೆ ರಾಮನ ಉಂಡಿ ಕಳವು ಮತ್ತು 100 ಕೋಟಿ ರೂಪಾಯಿ ಕಳ್ತನ ಮಾಡಿ ಬೆಳ್ಳಿ ಬಂಗಾರ ಎಲ್ಲ ದೋಚಿರೋವಂಥದ್ದು, ಮತ್ತು ನೀಟ್ ಹಗರಣದಲ್ಲಿ ಪರೀಕ್ಷಾ ಸೋರಿಕೆ ಏನು ಇದರಿಂದ ಆದಂಥ ಅನಾಹುತ, ವಿದ್ಯಾರ್ಥಿಗಳ ಆತ್ಮಹತ್ಯೆ, ಇನ್ನೂ ಅನೇಕ ರೀತಿಯ ಸಮಸ್ಯೆಗಳನ್ನು ಇವತ್ತು ಚರ್ಚೆ ಮಾಡಲಿಕ್ಕೆ ಹೊರಟವ್ರೆ. ಆದರೆ ನಾವು ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಸನ್ಮಾನ್ಯ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಒಂದು ವಿಚಾರ ಎತ್ತಿದ್ರು. ಏನು ಎಲ್ಲ ಸಂಘಟನೆಗಳು ನೋಂದಣಿಯಾಗಿದ್ದಾವೆ, ನೋಂದಣಿಯಾಗಿ ಅವರವರು ಸಾಮಾಜಿಕ ಸೇವೆಗಳಲ್ಲಿ ತೊಡಗಿರ್ತಾರೆ, ಕಾರ್ಯಾಚರಣೆ ಮಾಡ್ತಾರೆ. ನೀವು ಯಾಕೆ ಆರ್ ಎಸ್ ಎಸ್ನವರು ನೋಂದಣಿ ಮಾಡಬಾರ್ದು ಅಂತ ಒಂದು ಪ್ರಶ್ನೆ ಹೇಳಿದ್ದಾರೆ. ಆ ಪ್ರಶ್ನೆಗೆ ಈ ಕೆಲವು ಜನ ಮೈ ಪರ್ಚ್ಕೊಂಡಂಥ ಹಾವು ಚೇಳು ಕಟ್ಕೊಂಡಂಥವ್ರು ಕೊಡ್ದವ್ರ ಥರ ಇವತ್ತು ಆಡ್ತಾವ್ರೆ. ಆಮೇಲೆ ಅವ್ರಿಗೆ ಅವಹೇಳನಕಾರಿಯಾಗಿ, ಅಶ್ಲೀಲವಾಗಿ, ಅಸಂಬದ್ಧವಾಗಿ ಅವ್ರನ್ನ ನಿಂದಿಸೋದು, ಇವತ್ತೆಲ್ಲ ಅಂಥ ಮಂತ್ರಿಗಳಿಗೆ ನಿಲ್ಲಿಸೋಂಥ ಪ್ರಯತ್ನಗಳು ಮಾಡ್ತಾವ್ರೆ. ಇದನ್ನೆಲ್ಲ ಖಂಡಿಸಿ ಅವ್ರು ಹೇಳಿರೋ ಪ್ರಶ್ನೆ ಏನು, ಆರ್ ಎಸ್ ಎಸ್ ಹೌದು ನಾವೆಲ್ಲರೂ ಕೂಡ ಈ ದೇಶದ ಈ ರಾಜ್ಯದ ಈ ದೇಶದ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಅಥವಾ ಪ್ರಜ್ಞಾವಂತ ಪ್ರಜೆಯಾಗಿ ನಾನು ಕೂಡ ಅದನ್ನು ಹೇಳ್ತೀನಿ. ಹೌದು, ನೀವು ಆರ್ ಎಸ್ ಎಸ್ನ ನೋಂದಣಿ ಮಾಡಲೇಬೇಕು, ನೋಂದಾಯಿಸ್ಕೊಂಡು ನೀವು ನಿಮ್ಮ ಕಾರ್ಯಚಟುವಟಿಕೆಗಳನ್ನ ಪ್ರಾರಂಭ ಮಾಡಬೇಕು ಅನ್ನೋಂಥದ್ದು ಸದುದ್ದೇಶ ನಾವು ಕೂಡ ಹೇಳ್ತೀವಿ. ಅದರಂತೆ ಅವರು ಕೂಡ ಹೇಳಿದ್ದಾರೆ. ಆದರೆ ಅವರು ಇಲ್ಲ, ನಮ್ಮದು ಶತಮಾನದ ಆರ್ ಎಸ್ ಎಸ್ಸು, ನಾವು ನೋಂದಣಿ ಮಾಡೋಂಗಿಲ್ಲ, ಆಮೇಲೆ ನೋಂದಣಿಗೆ ಯಾವುದೇ ಅವಕಾಶ ಇಲ್ಲ ಅಂತ ಹೇಳಿದ್ರೆ, ಈ ದೇಶದ ಒಬ್ಬ ತೆರಿಗೆದಾರ ತೆರಿಗೆ ಕಟ್ಟಿಲ್ಲ ಅಂದರೆ ಅವನು ಮನೆ ಸೀಟ್ ಮಾಡ್ತೀರಿ, ಅವ್ರನ್ನ ಕೋರ್ಟ್ ಕಟ್ಟಕಟ್ಟೆ ಹತ್ತಿಸ್ತೀರಿ, ಅವನಿಗೆ ಶಿಕ್ಷೆ ಕೊಡಿಸ್ತೀರಿ. ಅವನು ಪಾಕಿಸ್ತಾನ ಅಂತ ಏನಾದರೂ ಹೇಳಿದ್ರೆ ದೇಶದ್ರೋಹಿ ಪಟ್ಟ ಕಟ್ಬಿಟ್ಟು ಅವನ್ನ ಅದು ನೇಣಿಗೇರಿಸ್ತೀರಿ. ನೀವು ನೋಂದಣಿ ಆಗದೆ ಅದೇಂಗೆ ನೀವು ಈ ಥರದ್ದು ಗುಪ್ತ ಕಾರ್ಯಸೂಚಿ ಯಾಕೆ ಮಾಡ್ಕೊಂಡಿದ್ದೀರಿ ಅನ್ನೋಂಥದ್ದು ಪ್ರಶ್ನೆ ನಮ್ಮದು. ಆದರೆ ನೀವು ಕೂಡ ಎಲ್ಲರಂತೆ, ಈ ದೇಶದ ಎಲ್ಲ ನಾಗರಿಕರಂತೆ ನೀವು ಕೂಡ ಆರ್ ಎಸ್ ಎಸ್ ಸಂಘಟನೆಯನ್ನು ಕಾನೂನುಬದ್ಧವಾಗಿ, ಸಂವಿಧಾನಬದ್ಧವಾಗಿ ನೋಂದಣಿ ಮಾಡಿಸ್ಕೊಂಡು ನಿಮ್ಮ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸಿ ಅನ್ನುವಂಥದ್ದು ಒಟ್ಟಾರೆ ಒತ್ತಾಸೆ. ಮತ್ತು ಈ ವಿಚಾರದಲ್ಲಿ ನಾವು ಈಗ ಸಿ ಪಿ ಎಮ್ನವರು, ಆಮೇಲೆ CPI-ನವರು, CIT-ಯವರು, ಆಮೇಲೆ ರೈತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಬೇರೆ ಬೇರೆ ಭಾಳ ಪ್ರಗತಿಪರ ಸಂಘಟನೆಗಳೆಲ್ಲ ಸೇರಿ ಇವತ್ತು ಗಣತಂತ್ರ ರಾಷ್ಟ್ರಪತಿಗಳಿಗೆ ನಾವು ಪ್ರತಿಭಟನೆ ಮಾಡೋದ್ರ ಮೂಲಕ ಮನವಿ ಕೊಟ್ಟಿದ್ದೀವಿ. ಆಮೇಲೆ ಇವತ್ತು ಪರಿಸರವಾದಿ, ವಿಜ್ಞಾನಿ, ಆಮೇಲೆ ಗಾಂಧಿವಾದಿ ಸೋನಮ್ ವಾಂಗ್ಚುಕ್ ಅವರು ಕಳೆದ 21 ದಿವಸದಿಂದ ದೆಹಲಿಯ ಜಂತರ್ ಮಂತರ್ನಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಾಯಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ನೀಟ್ ಹಗರಣ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು ಅಂಥೇಳಿ, ಆ ಸೋರಿಕೆ ಆದ ನಂತರ ಆದಂಥ ದುಷ್ಪರಿಣಾಮಗಳು, ಅನೇಕ ವಿದ್ಯಾರ್ಥಿಗಳು ಪಾಪ ಆತ್ಮಹತ್ಯೆ ಮಾಡಿಕೊಂಡಂಥ ಒಂದು ಪ್ರಶ್ನೆಯನ್ನು ಎತ್ತಿ, ದೇಶದ ಯುವಕರ ಭವಿಷ್ಯದ ಪ್ರಶ್ನೆಯನ್ನು ಎತ್ತಿ, ದೇಶದ ಭವಿಷ್ಯದ ಪ್ರಶ್ನೆಯನ್ನು ಎತ್ತಿ ಇವತ್ತವರು ಉಪವಾಸ ಸತ್ಯಾಗ್ರಹ ಮಾಡ್ತಾಯಿದ್ರು. ಮೊನ್ನೆ ಬೆಳಗ್ಗೆ 7 ಗಂಟೆಗೆ ನೀವು ಪೊಲೀಸರ ಮೂಲಕ ದೌರ್ಜನ್ಯ ನಡೆಸಿ ಅವ್ರನ್ನ ಸಫ್ದರ್ಜಂಗ್ ಹಾಸ್ಪಿಟಲಲ್ಲಿ ಸೇರಿದ್ದೀರಿ. ಆದರೂ ಕೂಡ ಅವರು ಉಪವಾಸನ ಮುಂದುವರಿಸಿದ್ದಾರೆ.
ಅವ್ರ ಹೋರಾಟ ಯಶಸ್ವಿಯಾಗಬೇಕು ಅಂತೇಳಿ ನಾವು ಅವ್ರನ್ನೆಲ್ಲ ಬೆಂಬಲಿಸಿ ಇವತ್ತು ನಾವೆಲ್ಲ ಹೋರಾಟ ಮಾಡಿದ್ದೀವಿ. ಆ ಹೋರಾಟ ಮಾಡೋದ್ರ ಮೂಲಕ ರಾಷ್ಟ್ರಪತಿಗಳಿಗೆ ಒಂದು ಒತ್ತಾಯದ ಮನವಿಯನ್ನು ಕೊಟ್ಟಿದ್ದೇವೆ. ಅದು ಸದುದ್ದೇಶ, ನನ್ನ ಹುಟ್ಟುಹಬ್ಬದ ಸದುದ್ದೇಶ ಅನ್ನುವಂಥದ್ದು ನನಗಿಂತ ದೇಶ ಮುಖ್ಯ. ಆ ಕಾರಣಕ್ಕಾಗಿ ನಾವು ಇವತ್ತು ಒಂದು ಸಣ್ಣ ಪ್ರತಿಭಟನೆ ಮೂಲಕ ನಾವು ರಾಷ್ಟ್ರಪತಿಗಳಿಗೆ ಮನವಿ ಕೊಟ್ಟಿದ್ದೇವೆ. ಮುನಿಯಂಜನಪ್ಪ, ರಾಜ್ಯಾಧ್ಯಕ್ಷರು, ಪ್ರಜಾವಿಮೋಚನೆ ಚಳವಳಿ, ಸ್ವಾಭಿಮಾನಿ. ಬಂಧುಗಳೇ, ಇವತ್ತೇನು ನಾವು ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟ ಇನ್ನಿತರೆ ಎಲ್ಲ ಸಂಘಟನೆಗಳು ಒಳಗೊಂಡಂತೆ ಇವತ್ತು ದೊಡ್ಡಬಳ್ಳಾಪುರದಲ್ಲಿ ನಾವು ಸಾಂಕೇತಿಕವಾಗಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಆ ಹೋರಾಟ ಯಾವುದ್ರ ಬಗ್ಗೆ ಅಂತಂದರೆ, ಇತ್ತೀಚೆಗೆ ನಮ್ಮ ರಾಜ್ಯದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಏನು ಈ RSS ಅವರು ಈ ದೇಶದಲ್ಲಿ ಒಂದು ರಿಜಿಸ್ಟರ್ ಮಾಡ್ಕೊಳ್ಬೇಕು, ನೋಂದಣಿಯನ್ನು ಮಾಡ್ಕೊಳ್ಬೇಕು, ನೀವು ಈ ದೇಶದ ಒಂದು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಬೇಕು, ಈ ದೇಶದಲ್ಲಿರ್ತಕ್ಕಂಥ ಏನು ಎಲ್ಲ ಅದು ಪ್ರಾದೇಶಿಕ ಪಕ್ಷ ಆಗಿರ್ಬೋದು, ಅದು ರಾಷ್ಟ್ರೀಯ ಪಕ್ಷಗಳಾಗಿರ್ಬೋದು ಅಥವಾ ಸಂಘ ಸಂಸ್ಥೆಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಈ ಸಂವಿಧಾನದ ಅಡಿಯಲ್ಲೇ ಈ ದೇಶ ನಡಿಬೇಕು, ಅದರ ಸಿದ್ಧಾಂತದಂತೆ ಇರಬೇಕು ಅಂತಂದ್ಬಿಟ್ಟು ಅಂತೇಳಿ ಅವರು ಒಂದು ಪ್ರಶ್ನೆಯನ್ನು ಅವರ ಪ್ರಿಯಾಂಕಾ ಖರ್ಗೆ ಅವರು ಕೇಳ್ತಾರೆ. ಅದಕ್ಕೆ ತದ್ವಿರುದ್ಧವಾಗಿ ನಾವು ನೋಂದಣಿಯನ್ನು ಯಾಕೆ ಮಾಡಿಸ್ಬೇಕು, ಈ ದೇಶಕ್ಕೆ ನಾವು ಯಾಕೆ ಲೆಕ್ಕ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಉಡಾಫೆಗಳನ್ನು ಮಾಡ್ತಕ್ಕಂಥ ಒಂದು ಮಾತುಗಳನ್ನು ಆಡ್ತಾರೆ. ಆದರೆ ನಾವು ಯಾರು ಕೂಡ ಈ ದೇಶದ ಪ್ರಜೆಗಳಾಗಿ ಈ ಸಂವಿಧಾನಾತ್ಮಕವಾಗಿ ನಡಿಬೇಕೇ ವಿನಃ ಸಂವಿಧಾನದ ವಿರುದ್ಧವಾಗಿ ಯಾವುದೇ ಕಾರಣಕ್ಕೂ ಕೂಡ ಈ ದೇಶದಲ್ಲಿ ಚಟುವಟಿಕೆಗಳಾಗಬಾರ್ದು. ಈಗ ನೋಂದಣಿ ಮಾಡಿಕೊಂಡು ನೀವು ಮುನ್ನಡೆಸಿ, ಯಾರೂ ಕೂಡ ಅದನ್ನು ವಿರೋಧ ವ್ಯಕ್ತಪಡಿಸಲಿಲ್ಲ. ಆದರೆ ಈ ದೇಶದಲ್ಲಿ ಎಲ್ಲರೂ ಕೂಡ ಸಮಾನತೆಯಿಂದನೇ ಈ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಾವೆಲ್ಲ ಕೂಡ ಜೀವನ ಮಾಡ್ತಕ್ಕಂಥ ಈ ಒಂದು ದೇಶದಲ್ಲಿ ನೀವು ಮಾಡ್ತಿರ್ತಕ್ಕಂಥದ್ದು ನಾವು ಯಾರು ಕೂಡ ಈ ದೇಶದ ಪ್ರಜೆಗಳು ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸಂವಿಧಾನದ ಅಡಿಯಲ್ಲೇ ತಾವುಗಳು ನೋಂದಣಿಯನ್ನು ಮಾಡಬೇಕು ಅಂತಂದ್ಬಿಟ್ಟು ಹೇಳಿ ಒತ್ತಾಯಿಸಿ ಇವತ್ತು ನಾವೆಲ್ಲ ಕೂಡ ಏನು ದೊಡ್ಡಬಳ್ಳಾಪುರದಲ್ಲಿ ನಾವು ಸಾಂಕೇತಿಕವಾಗಿ ಎಲ್ಲರೂ ಕೂಡ ಸಂಘಟನೆಗಳ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ನಾವು ಮನವಿಯನ್ನು ಕೂಡ ಮಾನ್ಯ ಯಾರು ರಾಷ್ಟ್ರಪತಿಗಳು, ಈ ದೇಶದ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಕೂಡ ನಾವು ಕೊಟ್ಟಿದ್ದೇವೆ. ಅದರಂತೆ ರಾಷ್ಟ್ರಪತಿಗಳು ಕೂಡ AC ಅವರು ಅಂದರೆ ದೊಡ್ಡಬಳ್ಳಾಪುರದ ಉಪವಿಭಾಗಾಧಿಕಾರಿಗಳು ಅವರ ಕೈಯಲ್ಲಿ ನಾವು ಎಲ್ಲ ಸಂಘ ಸಂಸ್ಥೆಗಳ ಪ್ರಮುಖರು, ನಾಯಕರುಗಳು, ಎಲ್ಲ ಹೋರಾಟಗಾರರು ಮನವಿಯನ್ನು ಕೊಟ್ಟಿದ್ದೇವೆ. ಆ ಮನವಿಯನ್ನು ದಯಮಾಡಿ ಈ ರಾಷ್ಟ್ರಪತಿಗಳಿಗೆ ತಲುಪಿಸಬೇಕು. ಅಲ್ಲಿ ಪಾರದರ್ಶಕವಾಗಿ ಆ ರಾಷ್ಟ್ರಪತಿಗಳು ಕೂಡ ಈ ದೇಶದಲ್ಲಿ ಎಲ್ಲವೂ ಕೂಡ ಏನು ಸಂಘ ಸಂಸ್ಥೆಗಳು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತದೆ, ಅದೇ ರೀತಿಯಲ್ಲೂ ಕೂಡ ಅವರು ನೋಂದಣಿಯನ್ನು ಮಾಡಿಸ್ಕೊಳ್ಳಲೇಬೇಕು. ಈ ಜನರಿಗೆ ಈ ದೇಶದ ಪ್ರಜೆಗಳಿಗೆ ಲೆಕ್ಕವನ್ನು ಕೂಡ ಕೊಡಬೇಕು ಅಂತಂದ್ಬಿಟ್ಟು ಹೇಳಿ ನಾವೆಲ್ಲ ಕೂಡ ಈ ಸಂದರ್ಭದಲ್ಲಿ ಹೋರಾಟವನ್ನು ಮಾಡಿದ್ದೇವೆ. ಹಾಗಾಗಿ ಎಲ್ರಿಗೂ ಕೂಡ ಇವತ್ತು ಬಂದಿರತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಒಂದು ವೇಳೆ ಏನು ಈ ಸಂವಿಧಾನದ ಅಡಿಯಲ್ಲಿ ಅವರು ನೋಂದಣಿಯನ್ನು ಮಾಡಿಕೊಳ್ಳಿಲ್ಲ ಅಂತಂದ್ಬಿಟ್ಟು ಅಂದಾಗ ಇಡೀ ರಾಜ್ಯಾದ್ಯಂತ ಎಲ್ಲ ಭಾಗಗಳಲ್ಲೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಈ ನೋಂದಣಿ ಮಾಡಿಸ್ಕೊಳ್ಳೇಬೇಕು ಅಂತಂದ್ಬಿಟ್ಟು ಹೇಳಿ ನಾವೆಲ್ಲ ಹೋರಾಟ ಮಾಡಲಿಕ್ಕೆ ನಾವೆಲ್ಲ ಸಿದ್ಧವಾಗಿದ್ದೇವೆ. ನಾವು ಪ್ರಿಯಾಂಕಾ ಖರ್ಗೆ ಅವರು ಏನು ಧ್ವನಿಯನ್ನು ಎತ್ತಿದ್ದಾರೆ, ಆ ಪ್ರಿಯಾಂಕಾ ಖರ್ಗೆ ಅವರ ಜೊತೆಯಲ್ಲಿ ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಪಾರದರ್ಶಕವಾಗಿ ಮತ್ತು ನ್ಯಾಯಬದ್ಧವಾಗಿದೆ ಅಂತಂದ್ಬಿಟ್ಟು ಹೇಳಿ ನಾವೆಲ್ಲ ಕೂಡ ಪ್ರಿಯಾಂಕಾ ಖರ್ಗೆ ಅವರ ಒಂದು ಧ್ವನಿಗೆ ನಾವೆಲ್ಲ ಕೂಡ ಬೆಂಬಲಿಸ್ತೇವೆ ಅಂತಂದ್ಬಿಟ್ಟು ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಕಾಡ್ಗೋಡಿ ಸೊಣ್ಣಪ್ಪ ಅಂತಂದ್ಬಿಟ್ಟು ಹೇಳಿ ಕರ್ನಾಟಕ ದಲಿತ ಕ್ರಿಯಾ ವೇದಿಕೆ ರಾಜ್ಯಾಧ್ಯಕ್ಷ. ಜೈ ಭೀಮ್ ಬಂಧುಗಳೇ, ಏನಿವತ್ತು ಭೀಮಾ ಸಂಘಟನೆಯ ಮಹಾ ಒಕ್ಕೂಟದ ವತಿಯಿಂದ ಇವತ್ತು ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಭಾಳ ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಯಾಕಂದರೆ ಇಡೀ ಇವತ್ತು ದೇಶ ನೋಡ್ತಾ ಇದೆ. ಇವತ್ತು RSS ಅವರು ಸಂವಿಧಾನ ವಿರೋಧವಾಗಿ
ಅವರ ಕಾರ್ಯಚಟುವಟಿಕೆಗಳನ್ನು ಪ್ರಶ್ನೆ ಮಾಡಿದಂಥ ಈ ರಾಜ್ಯದ ಗೃಹ ಮಂತ್ರಿಗಳಾದಂಥ ಪ್ರಿಯಾಂಕ ಖರ್ಗೆ ಅವರಿಗೆ ಇವತ್ತು ಇಲ್ಲ ಸಲ್ಲದ ಆರೋಪಗಳನ್ನು ಹೇಳಿ ಮತ್ತು ಅವರಿಗೆ ಬೆದರಿಕೆಗಳಾಗುವಂಥ ಕೆಲಸಗಳನ್ನು ಇವತ್ತು RSS ಸಂಸ್ಥೆಯವರು ಮಾಡ್ತಾ ಇದ್ದಾರೆ. ಇದು ಖಂಡನೀಯ. ಯಾಕೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರು ಕೂಡ ಸಂವಿಧಾನದ ಅಡಿಯಲ್ಲೇ ಕೆಲಸ ಮಾಡಬೇಕಾಗ್ತದೆ. ಆಮೇಲೆ ಸಂವಿಧಾನ ವಿರುದ್ಧವಾಗಿ ಯಾರೇ ಕೆಲಸ ಮಾಡಿದ್ರು ಕೂಡ ಅವರಿಗೆ ಕಾನೂನಿನಲ್ಲಿ ಶಿಕ್ಷೆ ಆಗಬೇಕು ಅನ್ನೋದು ಕೂಡ ಸಂವಿಧಾನದಲ್ಲಿದೆ. ಆಗ ಕಾರಣಕ್ಕಾಗಿ ಯಾರು ಕೂಡ ಸಂವಿಧಾನ ವಿರುದ್ಧವಾಗಿ ಹೋಗ್ತಾರೋ ಅವರು ಈ ದೇಶದಲ್ಲಿ ಬದುಕಲಿಕ್ಕೆ ಲಾಯಕು. ಹಾಗಾಗಿ ಇದನ್ನು ಏನು ಇವತ್ತು ಈ ಒಂದು ವಿಚಾರವ ದೇಶದಲ್ಲಿ ಹಬ್ತಾ ಇದೆ, ಅದಕ್ಕೆ ಅವರು RSS ಅವರು ಸರಿಯಾದ ಉತ್ತರವನ್ನು ಕೊಡಬೇಕು. ಮತ್ತು ಕಾನೂನುಬದ್ಧವಾಗಿ ಅವರ ಸಂಘ ಸಂಸ್ಥೆ ಏನಿದೆ ಅವೆಲ್ಲ ಕೂಡ ನೋಂದಣಿ ಆಗಬೇಕು. ಮತ್ತು ಏನು ಅವರು ತೆರಿಗೆಯನ್ನು ಮತ್ತು ಏನು ಕಾಣಿಕೆ ಅಂತ ಹೇಳ್ತೀವಲ್ಲ ಅದನ್ನು ಅವರೆಲ್ಲ ಕೂಡ ಸಾರ್ವಜನಿಕವಾಗಿ ಲೆಕ್ಕವನ್ನು ಕೊಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ RSS ಸಂಸ್ಥೆಯವರು ನೋಂದಣಿ ಮಾಡಿಕೊಳ್ಬೇಕು. ಅವರು ಯಾಕೆಂದರೆ ಈ ಪ್ರಜಾಪ್ರಭುತ್ವದಲ್ಲಿ ಅವರು ಕೂಡ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ ಅಂದರೆ ಅದು ಸಂವಿಧಾನಬದ್ಧವಾಗಿ ನಡೀಬೇಕು ಅನ್ನೋದೇ ಎಲ್ಲರ ಆಶಯ. ಆ ಆಶಯವನ್ನೇ ಇಟ್ಕೊಂಡು ಪ್ರಿಯಾಂಕ ಖರ್ಗೆ ಅವರು ಮಾತಾಡಿರೋದು. ಅವರ ಒಂದು ಧ್ವನಿ ಪ್ರಜಾಪ್ರಭುತ್ವದಲ್ಲಿ ಭಾಳ ಅರ್ಥಪೂರ್ಣವಾಗಿದೆ. ಹಾಗಾಗಿ ಅವರ ಧ್ವನಿಗೆ ನಾವೆಲ್ಲ ಕೂಡ ಇವತ್ತು ಏನು ದಲಿತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ರೈತ ಸಂಘಟನೆಗಳು ಎಲ್ಲ ಕೂಡ ಅವರ ಪರವಾಗಿ ನಿಲ್ತವೆ. ಮತ್ತು ಅವರ ಒಂದು ಏನು ಅವರ ವಿಚಾರವನ್ನು ಪ್ರಸ್ತಾಪ ಮಾಡಿದರೆ ಅದಕ್ಕೆ ಸರಿಯಾದ ಉತ್ತರವನ್ನು RSS ಅವರು ಕೊಡಬೇಕು. ಆ ನಿಟ್ಟಿನಲ್ಲಿ ಅವರು ಹೋಗಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇದನ್ನು ನಾವು ಒಂದು ಬೇರೆ ಹಂತಕ್ಕೆ ತಗೊಂಡ್ಕೊಂಡು ಹೋಗಬೇಕಾಗುತ್ತದೆ. ಇವತ್ತು ಏನು ಈ ಹೋರಾಟದ ಭಾಳ ಮುಖ್ಯವಾಗಿ 2 ವಿಚಾರಗಳನ್ನು ಇಟ್ಕೊಂಡು ಒಂದು RSS ಅವರು ನೋಂದಣಿ ಆಗಬೇಕು ಮತ್ತು ಅದರ ಜೊತೆಯಲ್ಲಿ ಅವರು ಏನು ಸಂಗ್ರಹ ಮಾಡಿದ್ದಾರೆ ದೇಣಿಗೆ ಅದು ಎಲ್ಲ ಕೂಡ ಕಾನೂನುಬದ್ಧವಾಗಿ ಲೆಕ್ಕಾಚಾರವನ್ನು ಕೊಡಬೇಕು ಅಂತೇಳಿ ಒಂದು ಒತ್ತಾಯ ಮಾಡಿದ್ದೇವೆ. ಇಂಥ ಒಂದು ಹೋರಾಟದಲ್ಲಿ ಭಾಗಿಯಾದಂಥ ಅನೇಕ ಸಂಘಟನೆಗಳ ರಾಜ್ಯ ಮುಖಂಡರಿಗೂ ಮತ್ತು ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಮಹಿಳಾ ಮುಖಂಡರಾದಂತಹ ಶಕುಂತಲಮ್ಮ ಅವರು, ಸಣ್ಣಪ್ಪ ಅವರು ಮತ್ತು ಮೀನಾಕ್ಷಿ ಮೇಡಮ್ ಅವರು ಭಾಳಷ್ಟು ನಾಯಕರುಗಳೆಲ್ಲ ಭಾಗವಹಿಸಿ ಇವತ್ತು ನಮ್ಮ ಹಕ್ಕೊತ್ತಾಯನ್ನು ನಾವು ಈ ಭಾಗದ ದೊಡ್ಡಬಳ್ಳಾಪುರ AC ಅವರಿಗೆ ಕೊಟ್ಟಿದ್ದೇವೆ. ಆ ಮೂಲಕವಾಗಿ ರಾಷ್ಟ್ರಪತಿಗೆ ತಲುಪಿಸ್ತಾರೆ. ಅದು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋ ಒಂದು ಹಂತಕ್ಕೆ ನೋಡಿಕೊಂಡು ಮುಂದಿನ ಹೋರಾಟಕ್ಕೆ ನಾವೆಲ್ಲ ಕೂಡ ರೆಡಿ ಆಗ್ತೀವಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಈ ಹೋರಾಟದಲ್ಲಿ ಭಾಗಿಯಾಗೋದಕ್ಕೆ ಮತ್ತು ನಮ್ಮನ್ನೆಲ್ಲ ಆಹ್ವಾನ ಮಾಡಿದಂಥ ಪ್ರಗತಿಪರ ಸಂಘಟನೆಯ ಮುಖಂಡರಾದಂತಹ ಮುನ್ನಾಂಜನಪ್ಪ ಅವರಿಗೆ ಮತ್ತು ಹಲವಾರು ಸಂಘಟನೆ ಮುಖಂಡರ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ KRS.